ಮಲೆನಾಡು ಕರಾವಳಿಯಲ್ಲಿ ಸುರಿಯುತ್ತಿರುವಂತಹ ಮಳೆ ಅವಾಂತರಗಳ ಸರಮಾಲೆಯನ್ನೇ ಹೊತ್ತು ತರ್ತಾ ಇದೆ. ಪುತ್ತೂರಿನಲ್ಲಿ ಯುವಕನೊಬ್ಬ ಸಾವನ್ನಪ್ಪಿದ್ರೆ ಮಲೆನಾಡಿನಲ್ಲಿ ಸಾಲು ಸಾಲು ಸಂಕಷ್ಟಗಳು ಸೃಷ್ಟಿಯಾಗಿವೆ. ಬೆಳಗಾವಿಯಲ್ಲಿ ಮತ್ತೆ ಬಳ್ಳಾರಿನಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ನಾನೀಗ ಎಳ್ಳೂರು ರಸ್ತೆಯ ಮುಖ್ಯ ರಸ್ತೆಯ ಪಕ್ಕದಲ್ಲಿದ್ದೇನೆ. ನೋಡಬಹುದು, ಈ ಒಂದು ಭಾಗದಲ್ಲಿ ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. ಸುಮಾರು 200ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಭತ್ತ ಈಗ ನೀರಿನಲ್ಲಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಕಳೆದ 3 ದಿನದಿಂದ ರಾಜ್ಯದಲ್ಲಿ ಬರೀ ಮಳೆಯದ್ದೇ ಸುದ್ದಿ. ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಕೈಕೊಟ್ಟಿದ್ದ ಮಳೆರಾಯ ಆಗಸ್ಟ್ ತಿಂಗಳಲ್ಲಿ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಜನರ ನಿದ್ದೆಗೆಡಿಸಿದ್ದಾನೆ. ಹುಚ್ಚೆದ್ದು ಸುರಿತಾ ಇರೋ ಮಳೆಗೆ ಸಾವು ನೋವುಗಳ ಸರಮಾಲೆಯೇ ಶುರುವಾಗಿದೆ. ಎಲ್ಲೆಂದರಲ್ಲಿ ಮನೆಗಳು ನೆಲಕ್ಕುರುಳುತ್ತಾ ಇದ್ದು ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ದಿನ ದುಡ್ತಿದ್ದಾರೆ. ಗುಡ್ಡೆಗಳೆಲ್ಲ ಬಾಯಿ ಬಿಡೋದಕ್ಕೆ ಶುರು ಮಾಡಿದ್ದು ಸಾಲು ಸಾಲು ಅವಾಂತರ ಸೃಷ್ಟಿಯಾಗ್ತಿದೆ. ಧಾರಾಕಾರ ಮಳೆಗೆ ಮಲೆನಾಡು ಜನ ತತ್ತರ. ಹೊಸ ನಗರದಲ್ಲಿ ಮನೆ ಪಕ್ಕದಲ್ಲೇ ಕುಸಿದ ಗುಡ್ಡ. ಧಾರಾಕಾರ ಸುರಿತಾ ಇರೋ ಮಳೆಗೆ ಶಿವಮೊಗ್ಗ ಜಿಲ್ಲೆಯ 3 ತಾಲೂಕುಗಳು ಅಕ್ಷರಶಃ ನಲುಗಿ ಹೋಗಿವೆ. ಹೊಸನಗರ ತಾಲೂಕಿನ ದೊಡ್ಡನಗದ್ದೆಯಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ಮನೆಯ ಪಕ್ಕದಲ್ಲಿದ್ದ ಗುಡ್ಡವೇ ಕುಸಿದು ಬಿದ್ದಿದ್ದು ದೊಡ್ಡ ಅನಾಹುತ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಮನೆ ಮುಂದೆಲ್ಲ ಕೆಸರು ಗದ್ದೆಯಾಗಿದ್ದು ಹೆಜ್ಜೆ ಇಡೋದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗೆ ಕುಸಿದು ಬೀಳ್ತಿದೆ ಸರ್ಕಾರಿ ಶಾಲೆ. ತೀರ್ಥಹಳ್ಳಿಯಲ್ಲಂತೂ ಮಳೆಯಬ್ಬರ ಹೇಳತೀರದಂತಾಗಿದೆ. ತಾಲೂಕಿನಾದ್ಯಂತ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ವರುಣಾರ್ಭಟಕ್ಕೆ ತೆಮ್ಮೆ ಮನೆ ಶಾಲೆ ಕುಸಿದು ಬೀಳೋ ಹಂತಕ್ಕೆ ಬಂದಿದ್ದು ಮಕ್ಕಳು ಓಡಾಡುವ ಕಾರಿಡಾರ್ನ ಸೀಲಿಂಗ್ ಆಗ್ಲೋ ಈಗ್ಲೋ ಅಂತಿದೆ. ಹೀಗಾಗಿ ವಿದ್ಯಾರ್ಥಿಗಳು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಸುಮಾರು 10 ವರ್ಷದಿಂದ ಹೊಸ ಕಟ್ಟಡ ಕಟ್ಟಿಸ್ಕೊಡಿ ಅಂತ ಇಲ್ಲಿನ ಜನ ಮನವಿ ಸಲ್ಲಿಸ್ತಾನೆ ಇದ್ದಾರೆ. ಆದ್ರೆ ಜನಪ್ರತಿನಿಧಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಕ್ಯಾರೆ ಅಂತಿಲ್ವಂತೆ. ಸರ್ಕಾರ ಶಾಲೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಗೋಡೆ ಎಲ್ಲ ಫುಲ್ ಬಿರುಕು ಬಂದಿದೆ. ಆ ಶಾಲೆಯಲ್ಲಿ ಇರೋ ಕಾರಿಡಾರ್ ಮಕ್ಕಳು ಓಡಾಡ್ತಾರೆ. ಆ ಸೀಲಿಂಗ್ ಆಲ್ರೆಡಿ ಎಲ್ಲ ಸಿಮೆಂಟ್ ಗಳು ಕಳಚಿ ಕೆಳಗೆ ಬೀಳ್ತಾ ಇದೆ. ಆದ್ರೆ ಅಲ್ಲಿ 32 ಜನ ಮಕ್ಕಳು ಇವತ್ತು ಸ್ಕೂಲಿಗೆ ಬರ್ತಾ ಇದ್ದಾರೆ. ಆ 32 ಜನ ಮಕ್ಕಳು ಅವರಿಗೆ ಆ ಪರಿಸ್ಥಿತಿಯಲ್ಲಿ ಅವರು ದಿನ ಸ್ಕೂಲಿಗೆ ಬರ್ತಾರೆ ಹೋಗ್ತಾರೆ. ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಹೊಣೆ ಯಾರು? ಇನ್ನು ಸಾಗರ ತಾಲೂಕಿನಲ್ಲೂ ಭಾರಿ ಮಳೆಯಾಗಿದೆ. ಇದರ ಪರಿಣಾಮ ತುಮರಿಯ ಇಂದಿರಾ ಗಾಂಧಿ ವಸತಿ ಶಾಲೆಯ ಕಾಮಗಾರಿಯ ಮಣ್ಣು ಕೊಚ್ಚಿ ಬಂದಿದೆ. ಹೀಗಾಗಿ ರಸ್ತೆ ಹಾಗೂ ಮನೆಯ ಅಂಗಳಗಳೆಲ್ಲ ಕೆಸರುಮಯವಾಗಿವೆ. ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ಜಲಾಶಯದ ನೀರಿನ ಮಟ್ಟ 3 ಅಡಿ ಏರಿಕೆಯಾಗಿದೆ. 2 ದಿನದಲ್ಲಿ 6 ಅಡಿಯಷ್ಟು ನೀರು ಸಂಗ್ರಹವಾಗಿದ್ದು 36,103 ಕ್ಯೂಸೆಕ್ ನೀರು ಒಳಹರಿದು ಬರ್ತಿದೆ. ಇನ್ನೊಂದೆಡೆ ಅಂಜನಾಪುರ ಡ್ಯಾಂ ಕೂಡ ಉಕ್ಕಿ ಹರಿತಾ ಇದೆ. ಮಹಾಮಳೆಯ ಹೊಡೆತಕ್ಕೆ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ತೀರ್ಥಹಳ್ಳಿಯ ರಾಮಮಂಟಪ ಮುಳುಗಿ ಹೋಗಿದ್ದು ಶಾಸಕ ಆರಗ ಜ್ಞಾನೇಂದ್ರ ತುಂಗಾ ನದಿಗೆ ಬಾಗಿನ ಅರ್ಪಿಸಿದ್ರು. ಮಳೆ ಇಲ್ಲ, ಬರಗಾಲ ಅಂತ ಹೇಳಿ ಬಹಳ ಬೇಸರ ಆಗಿತ್ತು. ಆದ್ರೆ ಕಳೆದ 1 ವಾರದಿಂದ ಮಲೆನಾಡಿನಲ್ಲಿ ಸುರಿದಂತ ಮಳೆಯಿಂದಾಗಿ ತುಂಗಾ ನದಿ ತುಂಬಿ ಹರಿದಿದೆ. ಹಾಗಾಗಿ ಸಂತೋಷ ಆಗಿದೆ. ರಾಮೇಶ್ವರ ದೇವಸ್ಥಾನದ ಹತ್ರ ತುಂಗಾ ನದಿಗೆ ಇವತ್ತು ತಾಲೂಕು ಆಡಳಿತದ ಪರವಾಗಿ ಮತ್ತು ಪುರ ಪಂಚಾಯಿತಿಯ ಪಟ್ಟಣ ಪಂಚಾಯಿತಿಯ ಪರವಾಗಿ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಸೇರಿ ಬಾಗಿನವನ್ನ ತುಂಗೆಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದ್ದೀವಿ. ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಸುರಿತಾ ಇರೋ ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಭದ್ರೆಯ ಅಬ್ಬರಕ್ಕೆ ಅಪಾರ ಪ್ರಮಾಣದ ಕಾಫಿ, ಅಡಿಕೆ, ಬಾಳೆ, ಏಲಕ್ಕಿ ಬೆಳೆ ಕೊಚ್ಚಿ ಹೋಗಿದೆ. ಕಳಸಾ ತಾಲೂಕಿನ ಸಂಸೆ ಸಮೀಪದ ಹೊಸಮಠ ಗ್ರಾಮದಲ್ಲಿ ಅಶೋಕ್ ಅನ್ನೋರ ಕೃಷಿ ತೋಟಕ್ಕೆ ನೀರು ನುಗ್ಗಿದ್ದು 10 ಅವಾಂತರಗಳಾಗಿವೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಧಾರ್ಮಿಕ ಕ್ಷೇತ್ರ ಉಕ್ಕಡಗಾತ್ರಿ ಮುಳುಗಿ ಹೋಗಿದೆ. ತುಂಗಭದ್ರಾ ನದಿ ತಟದಲ್ಲಿರುವ ಉಕ್ಕಡಗಾತ್ರಿ ಸ್ನಾನಘಟ್ಟವೂ ಜಲಾವೃತವಾಗಿದ್ದು ಅಂಗಡಿಗಳೆಲ್ಲ ನೀರಲ್ಲಿ ತೇಲಾಡಿವೆ. ಹೀಗಾಗಿ ದೇಗುಲಕ್ಕೆ ಬರೋ ಭಕ್ತರು ಪರದಾಡ್ತಿದ್ದಾರೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರೋ ಮಳೆಗೆ ಜೀವವೇ ಹೋಗಿದೆ. ಬಂಟ್ವಾಳದ ರಾಗಿ ಎಂಬಲ್ಲಿ ನದಿ ನೀರಿನ ಹೊಡೆತಕ್ಕೆ ಸಿಕ್ಕ ವ್ಯಕ್ತಿ ಕೊಚ್ಚಿ ಹೋಗಿದ್ದ. ಎಷ್ಟೇ ಹುಡುಕಾಡಿದ್ರೂ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಇದೀಗ ನಾಪತ್ತೆ ಆಗಿದ್ದ 7 ಕಿಲೋಮೀಟರ್ ದೂರದಲ್ಲಿ ಪಿಂಟೋ ಮೃತದೇಹ ಪತ್ತೆಯಾಗಿದೆ. ರೋಪ್ ಸೇಫ್ಟಿ ಸಿಸ್ಟಮ್ ಹಾಗೂ ವಾಟರ್ ಸರ್ಚ್ ತಂತ್ರಜ್ಞಾನ ಬಳಸಿ ಎನ್ಡಿಆರ್ಎಫ್ ತಂಡ ಮೃತದೇಹ ಮೇಲೆತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಹಾಮಳೆ ಸುರಿತಾ ಇದ್ದು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ದಾಂಡೇಲಿಯಲ್ಲಿ ಯೂಸುಫ್ ಶೇಖ್ ಅನ್ನೋರಿಗೆ ಸೇರಿದ ಮನೆ ಕುಸಿದು ಬಿದ್ದಿದೆ. ಇದರ ಪರಿಣಾಮ ಮನೆಯಲ್ಲಿದ್ದ 2 ವೃದ್ಧರಿಗೆ ಗಾಯಗಳಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊಡಗಿನಲ್ಲಿಯೂ ಮಳೆರಾಯಿನ ಆರ್ಭಟ ಮುಂದುವರೆದಿದೆ. ಕಾವೇರಿ ಕಿಚ್ಚಿನ ನಡುವೆ ಕೆಆರ್ಎಸ್ ನೀರಿನ ಮಟ್ಟ 100 ಅಡಿ ಮುಟ್ಟಿದೆ. ಕಾವೇರಿ ಕೊಳ್ಳದಲ್ಲಿ ಭಾರೀ ಮಳೆಯಿಂದಾಗಿ ಡ್ಯಾಂನ ಒಳಹರಿವು 32,000 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಕೆಆರ್ಎಸ್ ಡ್ಯಾಂ ಭರ್ತಿಗೆ ಇನ್ನೂ 24 ಅಡಿ ಮಾತ್ರ ಬಾಕಿ ಉಳಿದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೇರಳದ ವಯನಾಡಿನಲ್ಲಿ ಭಾರೀ ಮಳೆ ಆಗ್ತಿರೋದ್ರಿಂದ ಕಬಿನಿ ಜಲಾಶಯ ತುಂಬಿ ತುಳುಕ್ತಾ ಇದೆ. ಹೀಗಾಗಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದ್ದು ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಬಿದರಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಯ ಪರಿಣಾಮ ಖಾನಾಪುರ ಮಂತೂರ್ಗಾ ಸೇತುವೆ ಮುಳುಗಡೆಯಾಗಿದೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಜಲಾವೃತವಾಗಿದ್ದು ನದಿ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಮಹಾರಾಷ್ಟ್ರದ ಮಳೆಯ ಜೊತೆಗೆ ಬೆಳಗಾವಿಯಲ್ಲೂ ಜಿಟಿಜಿಟಿ ಮಳೆಯಾಗ್ತಿದೆ. ಇದರ ಪರಿಣಾಮ ಎಳ್ಳೂರು ಬಳಿಯ ಭತ್ತದ ಗದ್ದೆಗೆ ಬಳ್ಳಾರಿ ನಾಲಾ ನೀರು ನುಗ್ಗಿದೆ. ಹೀಗಾಗಿ 100 ಎಕರೆಯಲ್ಲಿ ಬೆಳೆದ ಭತ್ತದ ಬೆಳೆ ಹಾನಿಯಾಗಿದೆ. ಕೂಡಲೇ ಹೂಳೆತ್ತಿ ಸಮಸ್ಯೆ ಪರಿಹರಿಸುವಂತೆ ರೈತರು ಆಗ್ರಹಿಸುತ್ತಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೆ ಬಳ್ಳಾರಿ ನಾಲಾ ಅವಾಂತರವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ನಾನೀಗ ಎಳ್ಳೂರು ರಸ್ತೆಯ ಮುಖ್ಯ ರಸ್ತೆಯ ಪಕ್ಕದಲ್ಲಿದ್ದೇನೆ. ನೋಡಬಹುದು ಈ ಒಂದು ಭಾಗದಲ್ಲಿ ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. ಸುಮಾರು 200ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಭತ್ತ ಈಗ ನೀರಿನಲ್ಲಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ಬಳ್ಳಾರಿ ನಾಲವನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳಿ ಹಲವು ದಶಕಗಳಿಂದಲೂ ಕೂಡ ಹೋರಾಟ ಮಾಡಿದ್ರು. ಸರ್ಕಾರಗಳು ಕಿವಿ ಕೊಡ್ತಾ ಇಲ್ಲ. ಹೀಗಾಗಿ ಪ್ರತಿ ವರ್ಷ ಇಲ್ಲಿನ ರೈತರಿಗೆ ಈ ಒಂದು ನಾಲಾ ಅವಾಂತರದಿಂದ ಹಾನಿಯಾಗುತ್ತೆ. ಈ ಬಾರಿಯೂ ಕೂಡ ಅದೇ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಜೂನ್ ತಿಂಗಳಲ್ಲಿ ಮಳೆ ಬರಲಿಲ್ಲ. ಇನ್ನು ಜುಲೈ ಮೊದಲ ವಾರದಲ್ಲಿ ಇವರು ಭತ್ತವನ್ನು ನಾಟಿ ಮಾಡಿದ್ರು. ಆ ಎಲ್ಲ ಭತ್ತ ಈಗ ನೀರಿನಲ್ಲಿ ಮುಳುಗಿ ಹೋಗಿರ್ತಕ್ಕಂಥದ್ದು. 3-4 ದಿನಗಳ ಕಾಲ ಇದೇ ರೀತಿ ನೀರು ನಿಂತರೆ ನಿಂತಹ ಭತ್ತ ಕೊಳೆತು ಹೋಗುತ್ತೆ. ಹೀಗಾಗಿ ರೈತರಿಗೆ ಇದು ಪ್ರತಿ ವರ್ಷವೂ ಕೂಡ ನಷ್ಟವನ್ನು ತಂದಿಡುತ್ತೆ. ಮಹಾರಾಷ್ಟ್ರ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಹೀಗಾಗಿ ಕೃಷ್ಣಾ ನದಿ ಒಳಹರಿವಿನಲ್ಲಿ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದ್ದು ದೂದ್ಗಂಗಾ, ವೇದಗಂಗಾ ನದಿ ಒಳಹರಿವಿನಲ್ಲೂ ಹೆಚ್ಚಳವಾಗಿದೆ. ಇದರ ಪರಿಣಾಮ ಕೃಷ್ಣಾ ನದಿ ತೀರದ ದತ್ತ ಮಂದಿರ ಮುಳುಗಡೆಯಾಗಿದೆ. ಅಲ್ಲದೆ ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನ 6 ಕೆಳಹಂತದ ಸೇತುವೆಗಳು ಕೂಡ ಜಲಾವೃತವಾಗಿವೆ. ಮಹಾಮಳೆಯ ಮಧ್ಯೆ ಕೊಪ್ಪಳದಲ್ಲಿ ಬರ ತಾಂಡವ. ಮಲೆನಾಡು ಕರಾವಳಿಯಲ್ಲಿ ಮಳೆ ಅಬ್ಬರಿಸುತ್ತಿದ್ರೆ ಇತ್ತ ಕೊಪ್ಪಳ ಜಿಲ್ಲೆಯಲ್ಲಿ ವರುಣ ಕಣ್ಣಾಮುಚ್ಚಾಲೆಯಾಡ್ತಿದ್ದಾನೆ. ಭೀಕರ ಬರಗಾಲಕ್ಕೆ ಜಿಲ್ಲೆಯ ರೈತರು ತತ್ತರಿಸಿದ್ದಾರೆ. ಕಡಚಿಂತಿ ಗ್ರಾಮದಲ್ಲಿ 2 ಎಕರೆ ಪ್ರದೇಶದಲ್ಲಿ ಬೆಳೆದ ಮೆಕ್ಕೆಜೋಳ ನಾಶವಾಗಿದೆ. ಹೀಗಾಗಿ ರೈತ ಸಿದ್ದಯ್ಯ ಹಿರೇಮಠ್ ಅನ್ನೋರು ಎಲ್ಲ ಬೆಳೆಯನ್ನ ತಮ್ಮ ಕೈಯಾರೆ ನಾಶಪಡಿಸಿದ್ದಾರೆ. ಎಲ್ಲ ಬೆಳೆ ಹೆಣಿ ಆಗಿಬಿಡತ್ರಿ. ನಾವೀಗ ಎಣ್ಣೆ ಕುಡಿ ಸರಿತು ಬಂದ್ಬಿಡತ್ತೆ. ಈಗ ಎಷ್ಟು ಕೊಂದೈದು ಆಗಿಬಿಡತ್ತೆ. ಈಗ ಏನು ಬೆಳೆಯಿಲ್ಲ, ಮಳೆಯಿಲ್ಲ, ಮಳೆಗಾಲ ಕಟ್ಟಿ ಆಗಿಬಿಡತ್ತೆ. 2 ಎಕರೆದಾಗ ಏನು ಒಂದು ಬೀಸತ್ತೆ ಕೊಳ್ಳಿಲ್ಲ, ಒಂದು ಏನಿಲ್ಲ. ಅವಕ್ಕೆ ಏನು ಕಿತ್ತಾಕಕ್ಕೆ ಸತಿ ಏನಿಲ್ಲ. ಈಗ ಎಮ್ಮೆಗೊಟ್ಟು ಅದಾವ, ಎತ್ತದವ, ಎಲ್ಲ ಅದಾವ ನಮ್ಮ. ಬಳ್ಳಾರಿ ಜಿಲ್ಲೆಯಲ್ಲೂ ಮಳೆ ಕೈಕೊಟ್ಟಿದೆ. ಹೀಗಾಗಿ ಬಳ್ಳಾರಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಬಿಜೆಪಿ ಜಿಲ್ಲಾ ಘಟಕ ಪ್ರತಿಭಟನೆ ನಡೆಸಿದೆ. 5 ತಾಲೂಕಿನಲ್ಲಿ ಮಳೆ ಇಲ್ಲದೆ ಬಹುತೇಕ ಕಡೆ ಬಿತ್ತನೆ ಮಾಡಿಲ್ಲ. ಬರಗಾಲ ಘೋಷಣೆ ಮಾಡಿ ಸರ್ಕಾರ ಇಂತಿಷ್ಟು ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯನ್ನ ಇವತ್ತು ಬರಪೀಡಿತ ಜಿಲ್ಲೆಯನ್ನಾಗಿ ಮಾಡಬೇಕು. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ರೈತರಿಗೆ ನೀರಿನ ಹಾಹಾಕಾರ ಆಗಿದೆ. ಕುಡಿಯೋದಕ್ಕೆ ನೀರಿಲ್ಲ. ಕೋಣ ಚರ್ಮದ ದಪ್ಪ ಸರ್ಕಾರ, ನಿರ್ಲಕ್ಷ್ಯದ ಸರ್ಕಾರ. ಇವತ್ತು ಯಾವುದೇ ಬರಪೀಡಿತ ಪ್ರದೇಶಗಳಿಗೆ ಯಾರೂ ಅಧಿಕಾರಿಗಳು ಬಂದಿಲ್ಲ. ಹಾಗಾಗಿ
ನಾವು ಅಹೋರಾತ್ರಿ ದಡಿ ಕೂಡೋರಿದ್ದೀವಿ. ಒಟ್ನಲ್ಲಿ ರಾಜ್ಯದಲ್ಲಿ 3-4 ಜಿಲ್ಲೆಗಳಲ್ಲಿ ಮಳೆ ಆಗ್ತಿದ್ರೆ ಬಹುತೇಕ ಕಡೆಗಳಲ್ಲಿ ಭೀಕರ ಬರಗಾಲ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಂಗ್ರೆಸ್ ಪಾಲಿಗೆ ಗಜಪ್ರಸವದಂತಾಗಿದ್ದ ಸಂಪುಟ ವಿಸ್ತರಣೆಯ ಕಸರತ್ತು ಕೊನೆಗೂ ಅಂತ್ಯವಾಗಿದೆ. 20 ಸಚಿವ ಸ್ಥಾನದಲ್ಲಿ 19 ಮಂದಿ ನೂತನ ಸಚಿವರಾಗಿ ಪಟ್ಟಕ್ಕೇರಿದ್ದಾರೆ. ಕೊನೆ ಕ್ಷಣದಲ್ಲಿ ನಡೆದ ಅದಲು ಬದಲು ಆಟದಿಂದ ಹಲವರಿಗೆ ನಿರಾಸೆಯಾದರೆ ಕೆಲವರು ಖುಷಿಯಾಗಿದ್ದಾರೆ. ನಾನು ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಎಂಬ ಹೆಸರಿನ ನಾನು, ಲಕ್ಷ್ಮಣ್ ಸಂಗಪ್ಪ ಸೌದಿ ಎಂಬ ಹೆಸರಿನ ನಾನು, ಹುಲಿಕಟ್ಟೆ ಚೆನ್ನಪ್ಪ ಬಾಲಕೃಷ್ಣ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ದೇವರ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಯಾಗಿದೆ. ಅಳೆದು ತೂಗಿ 19 ಶಾಸಕರನ್ನ ಸಚಿವರನ್ನಾಗಿ ಮಾಡಲಾಗಿದೆ. ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಮೊದಲಿಗೆ ಕಲ್ಯಾಣ ಕರ್ನಾಟಕ ಭಾಗದ ಜೇವರ್ಗಿ ಶಾಸಕ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಮಗ ಡಾಕ್ಟರ್ ಅಜಯ್ ಸಿಂಗ್ ಪ್ರಮಾಣ ವಚನ ಸ್ವೀಕರಿಸಿದರು. ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಮಾಗಡಿಯ ಬಾಲಕೃಷ್ಣ ನೂತನ ಸಚಿವರಾದರು. ಮಾಗಡಿ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿರುವ ಬಾಲಕೃಷ್ಣಗೆ ಮಂತ್ರಿ ಪದವಿ ಒಲಿದು ಬಂದಿದೆ. ಅವರು ಸುಮಾರು ವರ್ಷದ ಅವರ ದುಡಿಮೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದೆ. ಅಂದರೆ ಅವರು 30 ವರ್ಷದಿಂದ ರಾಜಕೀಯದಲ್ಲಿ ಇದ್ದರು. ಈ ಥರ ದಿನ ಅವರಿಗೆ ಇವತ್ತು ನಮ್ಮ ಮಿನಿಸ್ಟ್ರಿಗಿರಿ ಸಿಕ್ಕಿದೆ ಅವರ ಹಾರ್ಡ್ ವರ್ಕಿಗೆ. ಅವರು ಮುಂದೆ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ಕೆಲಸಗಳನ್ನ ಮಾಡಲಿ ಅಂತ ಆಶಿಸ್ತೀನಿ. ಮಾಯಕೊಂಡ ಶಾಸಕ ಮೊದಲ ಬಾರಿಗೆ ಗೆದ್ದಿರುವ ಕೆಎಸ್ ಬಸವಂತಪ್ಪ ಡಿಕೆಶಿ ಸಂಪುಟ ಸೇರಿದ್ದಾರೆ. ನಮ್ಮ ಅಪ್ಪ ಅಮ್ಮನ ಒಂದು ಆಶೀರ್ವಾದ ಮತ್ತು ನಮ್ಮ ಮತದಾರರ ಒಂದು ಶ್ರೇಯಸ್ಸಿಗೆ ಅದು ಸಲ್ತಕ್ಕಂಥದ್ದು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಹೊಸಬರಿಗೆ ಮತ್ತು ಯುವಕರಿಗೆ ಕೊಡ್ತಕ್ಕಂಥ ಒಂದು ಭರವಸೆ ಕೊಟ್ಟರಲ್ಲ, ಆಗ ನಮಗೆ ಒಂದು ಸ್ವಲ್ಪ ಭರವಸೆ ಮೂಡ್ತು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಂಡ್ಯ ಜಿಲ್ಲೆ ನಾಗಮಂಗಲದ ಶಾಸಕ ಕೆಎನ್ ಚಲುವರಾಯ ಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಿದರು. ನಮಗೆ ಮುಖ್ಯಮಂತ್ರಿಗಳು ಭರವಸೆ ಇಟ್ಟು ಕೊಟ್ಟಿರೋದ್ರಿಂದ ಅವರು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಆಸೆ. ಬೆಳಗಾವಿ ಜಿಲ್ಲೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಸೊರಬ ಶಾಸಕ ಮಧು ಬಂಗಾರಪ್ಪ, ದಾವಣಗೆರೆ ಉತ್ತರ ಶಾಸಕ ಎಸ್ಎಸ್ ಮಲ್ಲಿಕಾರ್ಜುನ ಪ್ರಮಾಣ ವಚನ ಸ್ವೀಕರಿಸಿದ್ರು. ಮಂಕಾಳ ವೈದ್ಯ ಅವರನ್ನ ಲಿಸ್ಟ್ನಿಂದ ಬಿಟ್ಟು ಕೊನೆ ಕ್ಷಣದಲ್ಲಿ ಮಲ್ಲಿಕಾರ್ಜುನಗೆ ಸ್ಥಾನ ನೀಡಲಾಗಿದೆ. ಇನ್ನು ಎಸ್ಟಿ ಸಮುದಾಯದಿಂದ ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಪ್ರಮಾಣ ವಚನ ಸ್ವೀಕರಿಸಿದ್ರು. ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ, ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಕೂಡ ಡಿಕೆ ಶಿವಕುಮಾರ್ ಸಂಪುಟ ಸೇರಿದ್ದಾರೆ. ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಡಿಕೆ ಶಿವಕುಮಾರ್ ಸಂಪುಟ ಸೇರಿದ್ದಾರೆ. I don't have any words to tell. Yeah, a very hardworking, very responsible person and very honest. I am really proud of him as my son-in-law. ಇನ್ನು ಹಾವೇರಿ ಶಾಸಕ ರುದ್ರಪ್ಪ ಲಮಾಣಿ, ಕಲಘಟಗಿ ಶಾಸಕ ಸಂತೋಷ್ ಲಾಡ್, ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಹೊಸ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಕನಕಗಿರಿ ಶಾಸಕ ಶಿವರಾಜ್ ತಂಗಡಗಿ ಹೊಸ ಸಚಿವರಾದರು. ಪಂಚಮಸಾಲಿ ಲಿಂಗಾಯತ ಸಮುದಾಯದ ವಿಜಯಾನಂದ ಕಾಶಪ್ಪನವರ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸಮಾಜವನ್ನು ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕಾಂಗ್ರೆಸ್ ಪಕ್ಷಕ್ಕೆ ಗಟ್ಟಿಯಾಗಿ ನಿಂತ ಒಂದು ಕುಟುಂಬ ಯಾವುದಾದ್ರಿದ್ರೆ ಅದು ಕಾಶಪ್ಪನವ್ರ ಕುಟುಂಬ ಅನ್ನೋ ಮಾತನ್ನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಒಂದು ಎಲ್ಲ ವಿಚಾರಗಳನ್ನ ಇಟ್ಕೊಂಡೇ ಇವತ್ತು ನಮ್ಮ ವರಿಷ್ಠರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ. ಕೊನೆಯವರಾಗಿ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಪ್ರಮಾಣ ವಚನ ಸ್ವೀಕರಿಸಿದ್ರು. May be recalled to dues of discharge my duties as a minister. ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಆಕ್ರೋಶ, ಅಭಿಮಾನಿಗಳ ಸಿಟ್ಟು, ಕಿಚ್ಚು, ರಾಜೀನಾಮೆ.
ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಮೈಸೂರಿನಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಬೀದಿಗಳಲ್ಲಿ ಬಿದ್ದು ಹೊರಳಾಡಿದ ಅಭಿಮಾನಿಗಳು ಪ್ರತಿಭಟಿಸಿದ್ರು. ವಿಷ ಕುಡಿದ ತನ್ವೀರ್ ಸೇಠ್ ಬೆಂಬಲಿಗನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಲ್ಲ, ನಾನು ಅದನ್ನ ವಿಶ್ಲೇಷಣೆ ಇವತ್ತು ಮಾಡಲ್ಲ. ಸಿಗ್ಬೇಕಾಗಿತ್ತು, ಸಿಕ್ಕಿಲ್ಲ. ಯಾವ ಕೈ ಅಂತ ಆಮೇಲೆ ಮಾತಾಡೋಣ. ಈಗ ಯಾರ ವಿಚಾರ ನಾನು ಮಾತಾಡ್ತೀನಿ. ಬೆಂಗಳೂರಿನ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಹಾಗೂ ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ನಾಗರಬಾವಿ ಸರ್ಕಲ್ನಲ್ಲಿ ಬೆಂಕಿ ಹಚ್ಚಿ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದ್ರು. ವಿಜಯನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕಾರ್ಯಕರ್ತರು ರಾಜೀನಾಮೆ ಪತ್ರ ಸಲ್ಲಿಸಿದ್ರು. ಬಡವರಿಗೆ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗಬೇಕು ಅಂತ ಅನ್ಕೊಂಡ್ರವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಬಹಳ ಒಳ್ಳೇದು ಅಂತ ಹೇಳಿ. ಯಾಕೆ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಈಗಲೇ ಅಲ್ಲ, ಸುಮಾರು ವರ್ಷಗಳಿಂದನೂ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ನಿಷ್ಠೆಯಿಂದ ಇದ್ದಾರೆ ಅಂತ ತಾವೆಲ್ಲರೂ ನೋಡಿರ್ತೀರಾ. ಧಾರವಾಡ ಪೂರ್ವ ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ ಅಭಿಮಾನಿಗಳು ಸರ್ಕಾರಿ ಬಸ್ಗೆ ಕಲ್ಲು ಎಸೆದು ಆಕ್ರೋಶ ಹೊರಹಾಕಿದ್ದಾರೆ. ಕಲ್ಲು ತೂರಿದ 40ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿದೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿಗೆ ಸಚಿವ ಸ್ಥಾನ ಮಿಸ್ ಆಗಿದ್ದಕ್ಕೆ ಅಭಿಮಾನಿಯೊಬ್ಬ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ. ಪೆಟ್ರೋಲ್ ಸುರಿದುಕೊಳ್ಳುತ್ತಿದ್ದಂತೆ ಸ್ಥಳೀಯರು ಪೊಲೀಸರಿಂದ ರಕ್ಷಿಸಲ್ಪಟ್ಟಿದ್ದಾನೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಸ್ಥಾನ ಸಿಗದಿದ್ದಕ್ಕೆ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ಹಿರೇಬಾಗೇವಾಡಿ ಟೋಲ್ ಬಳಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ರು. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಬೆಂಬಲಿಗರು ಅಸಮಾಧಾನ ಹೊರಹಾಕಿ ಪ್ರತಿಭಟಿಸಿದ್ರು. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಮಾನ್ಯತೆ ಕೊಡದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಈ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯನ್ನು ಎಷ್ಟು ನಿರ್ದಾಕ್ಷಿಣ್ಯವಾಗಿ, ಎಷ್ಟು ಒಂದು ಕಠೋರ ಮನೋವೃತ್ತಿಯಿಂದ ನೋಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಭಾಳ ನೋವಾಗ್ತದೆ. ಶಾಸಕ ಎನ್ವೈ ಗೋಪಾಲ್ ಕೃಷ್ಣಗೆ ಸಚಿವ ಸ್ಥಾನ ಕೈತಪ್ಪಿದ ಕಾರಣಕ್ಕೆ ಮೊಳಕಾಲ್ಮೂರು ಪಟ್ಟಣದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಯಿತು. ಮತ್ತೊಂದು ಕಡೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡದ ಕಾರಣಕ್ಕೆ ಬುಧವಾರದ ಬಳಿಕ ಬಾಗೇಪಲ್ಲಿ ಬಂದ್ ಮಾಡಲು ನಿರ್ಧರಿಸಲಾಗಿದೆ. ಈ ಮಧ್ಯೆ ಹೊಸ ಸಚಿವರುಗಳ ಕ್ಷೇತ್ರದಲ್ಲಿ ಸಂಭ್ರಮಾಚರಣೆ ಜೋರಾಗಿತ್ತು. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಸಚಿವರಾಗುತ್ತಲೇ ಮಳವಳ್ಳಿಯ ಅನಂತರಾಮ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಸಚಿವರಾಗಿದ್ದಕ್ಕೆ ಪಟಾಕಿ ಸಿಡಿಸಿ ಸಿಹಿ ತಿನಿಸಿ ಸಂಭ್ರಮಿಸಿದ್ರು ಅಭಿಮಾನಿಗಳು. ರಿಜ್ವಾನ್ ಅರ್ಷದ್ ಸಚಿವರಾಗುತ್ತಲೇ ಮೈಸೂರಿನಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಪುಟ್ರಂಗ್ ಶೆಟ್ಟಿ ಪ್ರಮಾಣವಚನ ಸ್ವೀಕಾರವಾಗುತ್ತಲೇ ಚಾಮರಾಜನಗರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಸಚಿವರಾಗಿ ಲಕ್ಷ್ಮಣ ಸವದಿ ಪ್ರಮಾಣವಚನ ಸ್ವೀಕಾರ ಮಾಡುತ್ತಲೇ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಇತ್ತು. ಸಚಿವರಾಗಿ ಶಿವಲಿಂಗೇಗೌಡ ಪ್ರಮಾಣವಚನ ಸ್ವೀಕರಿಸುತ್ತಲೇ ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಜೋರಾಗಿತ್ತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಕನಸು ಮನಸ್ಸಲ್ಲೂ ಕೂಡ ನಿಧಿಯನ್ನ ಕಂಡಿರಲಿಲ್ಲ. ಆದ್ರೆ ಊರಲ್ಲಿ ಮಾತ್ರ ಈತನಿಗೆ ನಿಧಿ ಸಿಕ್ಕಿದೆ ಅನ್ನೋ ಸುದ್ದಿ ಹಬ್ಬಿತ್ತು. ಹೀಗಾಗಿ ಆತನ ಮೇಲೆ ಕಣ್ಣು ಹಾಕಿದ ಕಿಡಿಗೇಡಿಗಳು ದುಡ್ಡಿನ ಆಸೆಗೆ ಆತನನ್ನ ಕಿಡ್ನಾಪ್ ಮಾಡಿ ಕೊಡಬಾರದ ಹಿಂಸೆಯನ್ನ ಕೊಟ್ಟಿದ್ದಾರೆ. ಇದು ಕರೆಂಟ್ ಶಾಕ್ ಕೊಟ್ಟಾರೆ. ಇಲ್ಲಿ ಮುನ್ಕೈ ತುಳಿತಾರ್ರಿ. ಇಲ್ಲಿ ಕರೆಂಟ್ ಶಾಕ್ ಕೊಟ್ರ ತಲೆ ಹೊಡೆದಾರ ನೋಡ್ರಿ. ನಿಧಿ ಆಸೆ ಅಮಾಯಕನಿಗೆ ಕೊಟ್ಟಿದ್ರು ಚಿತ್ರಹಿಂಸೆ. ಸಿನಿಮಾ ಶೈಲಿ ಕಿಡ್ನಾಪ್, 50 ಲಕ್ಷಕ್ಕೆ ಡಿಮ್ಯಾಂಡ್. ಈ ಪಾಪಿ ಕಲಿಗಾಲದಲ್ಲಿ ಯಾರನ್ನೂ ನಂಬಂಗಿಲ್ಲ ಬಿಡಿ. ಯಾಕಂದ್ರೆ ಒಂದೇ ತಟ್ಟಿಯಲ್ಲಿ ಊಟ ಮಾಡಿದವರೇ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ. ನನ್ನೋರು ತನ್ನೋರು ಅನ್ನಿಸಿಕೊಂಡವರೇ ವಿಶ್ವಾಸಘಾತುಕತನಕ್ಕೆ ಕೈ ಹಾಕ್ತಾರೆ. ಅದರಲ್ಲೂ ಯಾರಾದ್ರೂ ಬೆಳೀತಾರೆ ಅಂದ್ರೆ ಸಾಕು, ಕಾಲೆಳೆಯೋದಕ್ಕೆ 100 ಜನ ಕಾಯ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ಮಣ್ಣು ಮುಕ್ಕಿಸ್ಬೇಕು, ಕಂಡೋರ ಕಾಸಲ್ಲಿ ಬೇಳೆ ಬೇಯಿಸ್ಕೊಳ್ಬೇಕು ಅನ್ನೋರೇ ಜಾಸ್ತಿ ಆಗಿದ್ದಾರೆ.
ಇವರು ಕೂಡ ಇದೇ ಜಾಯಮಾನಕ್ಕೆ ಸೇರಿದವರು. ತಮ್ಮೂರಿನ ವ್ಯಕ್ತಿಗೆ ನಿಧಿ ಸಿಕ್ಕಿದೆ ಅನ್ನೋ ಹುಚ್ಚಿಗೆ ಬಿದ್ದವರು ಅಮಾಯಕನನ್ನ ಕಿಡ್ನಾಪ್ ಮಾಡಿ ಕೊಡಬಾರದ ಹಿಂಸೆ ಕೊಟ್ಟಿದ್ದಾರೆ. ನಿನಗೆ ಸಿಕ್ಕ ನಿಧಿಯಲ್ಲಿ 50 ಲಕ್ಷ ಕೊಡು ಅಂತ 3 ದಿನ ನರಕ ತೋರಿಸಿದ್ದಾರೆ. ಇದು ಕರೆಂಟ್ ಶಾಕ್ ಕೊಟ್ಟಾರ ಇಲ್ಲರಿ, ಇಲ್ಲಿ ಗುಣಕೈ ಇಟ್ಟು ತುಳಿತಾರ್ರಿ, ಇಲ್ಲಿ ಗುಣಕೈ ಇಟ್ಟು ತುಳಿಯೋದು, ಆಮೇಲೆ ಇಲ್ಲಿ ತಲೆ ಹೊಡೆದಾರ್ರಿ. ಈ ವ್ಯಕ್ತಿ ನೋಡಿದ್ರೆ ನಿಧಿ ಸಿಕ್ಕ ಕುಬೇರನಂತೆ ಕಾಣ್ತಾನೆ ಹೇಳಿ, ಬಿಡಿಗಾಸಿಗೂ ಪರದಾಡೋ ಪರಿಸ್ಥಿತಿಯಲ್ಲಿದ್ದಾನೆ. ಅಂಥದ್ರಲ್ಲಿ ಊರಲ್ಲಿ ಹಬ್ಬಿದ ಗಾಳಿ ಸುದ್ದಿ ಈತನಿಗೆ ನರಕ ತೋರಿಸುವಂತೆ ಮಾಡಿದೆ. ಈತನ ಹೆಸರು ಬಸವರಾಜ್ ಅಂತ, ರಾಯಚೂರು ಜಿಲ್ಲೆಯ ರಾಮತ್ನಾಳ ಗ್ರಾಮದ ನಿವಾಸಿ. ಕೆಲ ದಿನಗಳಿಂದ ಇವರ ಊರಲ್ಲಿ ನಿಧಿಯ ಸುದ್ದಿ ದೊಡ್ಡದಾಗಿ ಹರಿದಾಡ್ತಿತ್ತು. ಇದೇ ಬಸವರಾಜ್ಗೆ ನಿಧಿ ಸಿಕ್ಕಿದೆ, ಅದನ್ನ ಮಾರಿ ಅದ್ದೂರಿ ಜೀವನ ನಡೆಸ್ತಿದ್ದಾನೆ ಅಂತ ಊರವರೆಲ್ಲ ಮಾತನಾಡ್ಕೊಳ್ತಿದ್ರು. ಈ ಗುಸುಗುಸು ಸುದ್ದಿ ದಳಪತಿ ಅನ್ನೋನ ಕಿವಿಗೆ ಬೀಳ್ತಿದ್ದಂತೆ ರಾಕ್ಷಸನಾಗಿದ್ದಾನೆ. ಹೇಗಾದ್ರೂ ಮಾಡಿ ನಿಧಿ ಕಾಸಲ್ಲಿ ತನ್ನ ಜೇಬನ್ನ ತುಂಬಿಸ್ಕೊಳ್ಬೇಕು ಅಂತ ಹೊಂಚು ಹಾಕೋದಕ್ಕೆ ಶುರು ಮಾಡಿದ್ದ. ಬಂದು ಹಂಗೆ ಬಾಯಿ ಪ್ಯಾಚ್ ಹಾಕಿ ನಾನು ಹಂಗೆ ಸಡನ್ಲೇ ಕೈ ಕಾಲು ಹಿಡ್ದು ಕಾರ್ನ್ಯಾಗ ಕದ ತೆಗೆದು ಹಂಗೆ ಒಳಗೆ ಹಾಕಿ ನನ್ನ ಆಚಕೊಬ್ರು ಈಚಕೊಬ್ರು ಕುಂತ್ಕೊಂಡು ನಡಕ್ಕೆ ತಗೊಂಡು ಒಯ್ಬಿಟ್ರು ಸರ. ಇದು ಕರೆಂಟ್ ಶಾಕ್ ಕೊಟ್ಟಾರ ಇಲ್ಲರಿ, ಇಲ್ಲಿ ಗುಣಕೈ ಇಟ್ಟು ತುಳಿತಾರ್ರಿ, ಇಲ್ಲಿ ಗುಣಕೈ ಇಟ್ಟು ತುಳಿಯೋದು, ಆಮೇಲೆ ಇಲ್ಲಿ ತಲೆ ಹೊಡೆದಾರ್ರಿ, ಇಲ್ಲಿ ತಲೆ ಹೊಡೆದಾರ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಬಡಿಗೆ ತಗೊಂಡು ಹಿಂಗೆ ತೀತಾರ್ರಿ, ಇಲ್ಲಿ ತಿದಾರ ನೋಡ್ರಿ, ಇಲ್ಲಿ ತಿದಾರ ಇಲ್ಲಿ ಗುಣಕೈ ಇಟ್ಟು ತುಳಿತಾರ, ಇಲ್ಲಿ ಕರೆಂಟ್ ಶಾಕ್ ಕೊಟ್ರ, ಇಲ್ಲಿ ತಲೆ ಹೊಡೆದಾರ ನೋಡ್ರಿ. ಇಷ್ಟಾಗೈತೆ. ನಿಧಿ ಕಾಸಿಗೆ ಕನ್ನ ಹಾಕಬೇಕು ಅನ್ನೋ ಸಂಚು ರೂಪಿಸಿದವ ಗ್ಯಾಂಗ್ ಒಂದನ್ನ ರೆಡಿ ಮಾಡಿದ್ದಾನೆ. ಊರಲ್ಲಿ ಮಲಗಿದ್ದ ಬಸವರಾಜ್ನನ್ನ ಮಧ್ಯರಾತ್ರಿ ಕಿಡ್ನಾಪ್ ಮಾಡಿದವರು ಮಾನಿಯಾ ಲಾಡ್ಜ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲೇ ಇಡೀ ರಾತ್ರಿ ವಿದ್ಯುತ್ ಶಾಕ್ ಕೊಡೋದ್ರ ಜೊತೆಗೆ ಕೊಡಬಾರದ ಕಾಟ ಕೊಟ್ಟಿದ್ರು. ಮಾರನೇ ದಿನ ಕಣ್ಣಿಗೆ ಬಟ್ಟೆ ಕಟ್ಟಿ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲೂ ಚಿತ್ರಹಿಂಸೆ ಕೊಟ್ಟು ಬಸವರಾಜ್ನ ಪತ್ನಿಗೆ ಕಾಲ್ ಮಾಡಿದ್ದಾರೆ. 50 ಲಕ್ಷ ಕೊಟ್ಟರೆ ನಿಮ್ ಗಂಡನನ್ನ ಬಿಡ್ತೀವಿ ಅಂದಿದ್ರು. ಇದನ್ನ ಕೇಳ್ತಿದ್ದಂತೆ ಬಸವರಾಜ್ ಪತ್ನಿಗೆ ಕೈ ಕಾಲೇ ಆಡದಂತಾಗಿತ್ತು. ಜೀವನ ನಡೆಸೋದೇ ಕಷ್ಟ, ಅಂಥದ್ದಲ್ಲಿ 50 ಲಕ್ಷ ಎಲ್ಲಿಂದ ತರೋದು ಅಂತ ಸೀದಾ ಮುದ್ಗಲ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಆಗಲೇ ಫೀಲ್ಡ್ಗಿಳಿದ ಖಾಕಿ ಪಡೆ ಒಂದೇ ದಿನದಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಒಂದು ಹಣದ ವಿಷಯವಾಗಿ ಇವರನ್ನ ಕರೆದುಕೊಂಡು ಹೋಗಿರ್ತಾರೆ. 3 ಜನ ಅಂತ ಕಂಡು ಬಂದಿರುತ್ತದೆ. ಈ 3 ಜನನ ನಾವು ಹುಡುಕೊಂಡು ಸದರಿ ಅವರನ್ನ ವಶಕ್ಕೆ ತಗೊಂತೀವಿ. ಅಂಡ್ ಅವರು ಬಸಪ್ಪ ಅವರನ್ನ ವಾಪಸ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಈ 3 ಜನ ಆರೋಪಿ ಹೆಸರು ಆಂಜನೇಯ ತಂದೆ ಗೋವಿಂದಯ್ಯ, ರಮೇಶ್ ತಂದೆ ಹನುಮಂತ ಹಾಗೂ ಮಾರುತಿ ತಂದೆ ಆಂಜನೇಯ. ಈ 3 ಜನ ನಾವು ವಶಕ್ಕೆ ತಗೊಂಡು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ರಿಮಾಂಡ್ ಅರ್ಜಿ ಅಪ್ಲಿಕೇಶನ್ ಥ್ರೂ. ಅಂಡ್ ಅವರನ್ನ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದಾರೆ. ಒಟ್ನಲ್ಲಿ ನಿಧಿ ಸಿಕ್ಕಿದೆ ಅನ್ನೋ ಸುದ್ದಿಯ ಹಿಂದೆ ಬಿದ್ದವರು ಮಾಡಬಾರದನ್ನ ಮಾಡೋದಕ್ಕೆ ಹೋಗಿ ತಗ್ಲಾಕೊಂಡಿದ್ದಾರೆ. ಇತ್ತ ತನ್ನ ಪಾಡಿಗೆ ತಾನಿದ್ದವ ಕಿಡಿಗೇಡಿಗಳ ಕೈಗೆ ಸಿಕ್ಕಿ ನರಕ ನೋಡಿ ಬಂದಿದ್ದಾನೆ. ವಿಶ್ವನಾಥ್ ಹುಗಾರ್, ನ್ಯೂಸ್ 18 ರಾಯಚೂರು.